ಸರ್ ಇವಾಗ ಹೇಗೆ ಅಂತಂದ್ರೆ ನೀವ್ ಏನು ನಿಮ್ ಪರ್ಸನಾಲಿಟಿ ಏನು ಆಚೆ ಎಲ್ರಿಗೂ ಗೊತ್ತಿದೆ. ಅದು ನೀವು ಬಿಗ್ ಬಾಸ್ ಗೆ ಹೋಗಾದ್ಮೇಲಂತೂ ನಿಮ್ಮನ್ನ ನೋಡೋ ಫಾಲೋವರ್ಸ್ ಒಂದಷ್ಟು ಜನ ಅಂತೂ ಖಂಡಿತವಾಗ್ಲೂ ಇದಾರೆ ಅಲ್ವಾ? 100 ಅಂತಾನೆ 100 ಹೇಳ್ಬೋದು. ಆಗಿದ್ದಾರೆ. ಆ ಲೆವೆಲ್ಗೆ ಕರ್ನಾಟಕದಲ್ಲಿ ನಾನು ನಿನ್ನೆ ಮಕ ತೊಳೆದು 2 ದಿವಸ ಸ್ನಾನ ಮಾಡಿ ಕಾರಲ್ಲಿ ಬರ್ತಾ ಇದ್ರೆ ಸಾರ್ 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 ಅಂತ ಇದ್ರೆ ಆ ಲೆವೆಲ್ಗೆ ನಾನು ಇಷ್ಟು ಫೇಮಸ್ ಆಗ್ತೀನಿ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲ. ಆದ್ರೆ ಇದಕ್ಕೆಲ್ಲ ಬಿಗ್ ಬಾಸೇ ಕಾರಣ. ನಾನು ಅದರಿಂದ ನಂದೊಂದು ದೊಡ್ಡ ಫಂಕ್ಷನ್ ಇದ್ರು ಹೈ ಪೇಮೆಂಟ್ ಇದ್ರು ನನಗೆ ಫಸ್ಟ್ ಪ್ರಿಫರೆನ್ಸ್ ಇದೆ. ನಿಮ್ದು ಒಂದಿನದ ಊಟ, ಬಿಗ್ ಬಾಸ್ ಬಂದು ಡೈಲಿ ಊಟ ಅಂದ್ಬಿಟ್ಟು ಅದನ್ನ ಬಿಟ್ಬಿಟ್ಟು ನಾನು ಇಲ್ಲಿ ಬಂದೆ. ಸರ್ ಆದ್ರೆ ಬಿಗ್ ಬಾಸ್ ಮನೆಯವರು ನೀವ್ ಏನಾದ್ರೂ ಮಾತಾಡಿದಾಗ ಅಥವಾ ನಿಮ್ ಬಿಸ್ನೆಸ್ ಬಗ್ಗೆ ಮಾತಾಡಿದಾಗ ಏನೋ ಕಂಡಮ್ ಮಾಡಿ ಮಾತಾಡೋದು ಅಥವಾ ತರ್ಲೆಗೆ ನಂದು ಒಂದಿರ್ಲಿ ಅನ್ನೋ ರೀತಿಯಲ್ಲಿ ಒಂದಷ್ಟು ಸ್ಟೇಟ್ಮೆಂಟ್ ಪಾಸ್ ಮಾಡಿದಾಗ ಹರ್ಟ್ ಆಗ್ತಾ ಇರ್ಲಿಲ್ವಾ? ಇಲ್ಲ, ಹರ್ಟ್ ಆಗ್ತಾ ಇರ್ಲಿಲ್ಲ. ಏನಕ್ಕಂದ್ರೆ ಈಗ ನನ್ನ ಬಗ್ಗೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಇವಾಗ ನಾನು ಏನಾರು ಒಂದು ಎಕ್ಸ್ಪ್ಲೈನ್ ಮಾಡಿದ್ರೆ ಅವ್ರು ನಂಬ ಸ್ಟೇಜ್ ಅಲ್ಲಿ ಇಲ್ಲ. ಆಮೇಲೆ ಅವ್ರಿಗೆ ಏನಕ್ಕಂದ್ರೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿರೋದು 7-8 ಮೀಡಿಯಾ. ನಾನು 125 ದೇಶದಲ್ಲಿ 5,000 ನ್ಯೂಸ್ ಚಾನಲ್ ಒನ್ ಡೇಲಿ 24 ಅವರ್ಸ್ ಅಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ರೆ ಸೀರಿಯಸ್ಲಿ ಹೀಗೆ ಮೇಡಮ್, ಅದಕ್ಕೆ ಈಗ ಲಾಸ್ಟ್ ಇಂಟರ್ವ್ಯೂವರೆಗೂ ತೋರಿಸಿ ನಿಮ್ಗೆ ಇದು ಮಾಡಿದೀನಿ. ಇದನ್ನ ನೀವು ದಯವಿಟ್ಟು ಹೈಲೈಟ್ ಮಾಡ್ಬೇಕು. ಇವಾಗ ನಾನು ನಿಮ್ಗೆ ತೋರಿಸ್ತೀನಿ. ನೀವು ಅದನ್ನ ಯಾವ ದೇಶ, ಯಾವ ಕಂಟ್ರಿ ಅಂತ ನೀವು ಝೂಮ್ ಮಾಡಿ ಇದಕ್ಕೆ ತೋರಿಸ್ಬೇಕು. ನೀವು ಅದನ್ನ ಓದಿ ಹೇಳ್ಬೇಕು. ಕ್ಯಾಡಮಮ್ಸ್ ವಕಾಮಿ ನನ್ ಡಾಗ್ ನೇಮು, ಸತೀಶ್ ನನ್ನ ನೇಮು. ಸರ್ ಒಂಚೂರು ಕ್ಯಾಮ್ರಾ ಮೊಬೈಲ್ ಮೇಲೆ ಮಾಡಿ ಸರ್. ಇದು ಸರ್ ಇವಾಗ ನನಗ್ ನಂಬಿಕೆ ಇದೆ ಸರ್. ಅಲ್ಲಲ್ಲ, ಇದ್ರು ಜನಕ್ಕೆ ನಂಬಿಸ್ಬೇಕಲ್ಲ. ಇವಾಗ ನಾನು ಹೇಳಿದ್ರೆ ಓಳು ರೀಲು ಅಂತಾರೆ. ಅದನ್ನ ಪ್ರೂವ್ ಮಾಡ್ಬೇಕಂದ್ರೆ ಇದನ್ನ ತೋರಿಸ್ಬೇಕು. ಇದು ನೋಡಿ, ಬಿಗ್ ಬಾಸ್ ಟೀಮ್ಗೆ ನಾನ್ ಕಳಿಸಿರೋದು. ಒಂದ್ಸಲಿಗೆ 30 ಕಳ್ಸಕ್ ಆಗತ್ತೆ. ಇಲ್ಲಿ 27 ಇದೆ, 28, 29, 30. ಇದು 1:30 ಇದೆ ಇಲ್ಲಿ. ಅಂದ್ರೆ ಫುಲ್ ಆಮೇಲೆ ಓಪನ್ ಮಾಡಿ ತೋರಿಸ್ತೀನಿ. ಸರ್ ಝೂಮ್ ಮಾಡಿದೀರಾ? ಇದು ಇನ್ನೊಂದು 30 ಚಾನಲ್. ಇಲ್ಲಿ 30, ಇಲ್ಲಿ 30, ಇಲ್ಲಿ 30, ಅಯ್ಯೋ ಇಲ್ಲಿ 30, 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 ಇಲ್ಲಿ 30. ಇಲ್ಲಿ ಏನ್ ಬರ್ದಿದೀನಿ ಕೆಳಗಡೆ ಸರ್? ಝೂಮ್ ಮಾಡಿ. 30% ಸೆಂಡ್ ಮಾಡಿರೋದು. ಇನ್ನು 70% ಕಳ್ಸಕ್ಕಿಂತ ಮುಂಚೆ ಸಾರ್ ಪ್ಲೀಸ್ ಸಾರ್ ಕಳಿಸ್ಬಿಡಿ ಸಾಕು ಅಂದ್ಬಿಟ್ರು. ಯಾರು? ಹೇಮಂತ್ ಸರ್. ಹೇಮಂತ್ ಸರ್ಗೆ ಕಳಿಸ್ತಾ ಇದ್ದೆ. ಅವರು ಸಾಕಿದೆ, ನೋಡಕ್ ಆಗ್ತಾ ಇಲ್ಲ, ನಾನ್ ನಂಬ್ತೀನಿ, ಬೇಡ ಬೇಡ ಸ್ಟಾಪ್ ಅಂದ್ರು. ನಾನು ಬರೀ 24 ಗಂಟೆಲಿ ಬರೀ 30% ನಿಮ್ಗೆ ಕಳ್ಸಿದೀನಿ. ಇಲ್ಲಿ 600 ಚಾನಲ್ ಅಷ್ಟಿದೆ. ಇಲ್ಲಿ 70% ಚಾನಲ್ ಇನ್ನು ನಾನು ಕಳಿಸಿಲ್ಲ. ಇವಾಗ ನಿಮ್ಗೆ ಫಸ್ಟ್ ಇಂದ ಹೋಗ್ತೀನಿ. ನಾನು ಹೇಳಿದ್ನ ನೀವು ಓದ್ಬೇಕು. ಅಂದ್ರೆ ಯಾವ ಕಂಟ್ರಿ ಅಂತ ಓದ್ಬೇಕು. ಅಂದ್ರೆ ನಾನು 125 ದೇಶ ಅಂದ್ರೆ ಜನ ನಂಬಲ್ಲ. ಆಯ್ತಾ? ಇವಾಗ ಇಲ್ಲಿ ನನ್ನ ನಾಯೇ ಇದೆಯಾ? ಇದು ಝೆನ್ ಪಾರ್ಕ್ ಅಂತ ನಾಗರ್ಬಾವಿಲ್ ಇರೋದು. ಆ ನೆಲ ನೋಡಿದ್ರೆ ಗೊತ್ತಾಗತ್ತಾ? ರಷ್ಯಾ ಇಂದ ಬಂದು ಮಾಡ್ಕೊಂಡು ಹೋಗಿರೋದು. ಇಲ್ಲಿ ಯಾವ ಚಾನಲ್, ಇದು ಭಾಷೆ, ಅದು ಭಾಷೆ ಚಾನಲ್ ನೇಮ್ ಓದಿ. ಚಾನಲ್ ನೇಮ್ ಕಷ್ಟ ಆದ್ರೆ ಭಾಷೆ ಓದಿ ಮೇಲ್ಗಡೆ. ವೆಂಟಮಿನಿಸ್ ಅದು ಎಲ್ಲಿ ರಷ್ಯಾನ ನನ್ಗೆ ಗೊತ್ತಿಲ್ಲ. ಒಟ್ನಲ್ಲಿ ಫಾರಿನ್, ಇಂಡಿಯಾ ಬಿಟ್ಟು ಆಚೆನಾ? ಒಂದ್ ನಿಮಿಷ ಫುಲ್ ಒಂದು ಅವ್ರ ವಿಡಿಯೋ ಕಂಪ್ಲೀಟ್ ಆಗ್ಬಿಡ್ಲಿ, ಆಮೇಲೆ ಮಾತಾಡೋಣ. ಈಗ ಇದೊಂದು ಕಂಟ್ರಿದ್ ಆಯ್ತಾ? ಇದು ಯಾವ ಕಂಟ್ರಿದು ಚಾನಲ್ಲು? ಕಂಟ್ರಿ ಇಲ್ಲಿ ಇದಿರುತ್ತೆ. ಇಲ್ಲಿ ಭಾಷೆ ಸ್ಪ್ಯಾನಿಷ್. ಫಾರಿನ್. ಇಲ್ಲಿ ಕೆಡಬಮ್ಸ್ ವಕಾಮಿ ಅಂತ ಇದೆಯಾ? ನಂದೇ ನ್ಯೂಸ್. ಇದು ಸ್ಕ್ರೀನ್ ಶಾಟ್. ಅಂದ್ರೆ ಇದು ಬೇಗ ತೋರ್ಸಕ್ಕೋಸ್ಕರ. ನಿಮ್ಗೆ ಒಂದೊಂದು ಲಿಂಕ್ ಓಪನ್ ಮಾಡಕ್ ಹೋದ್ರೆ ಲೇಟ್ ಆಗುತ್ತೆ ಅಂತ ಸ್ಕ್ರೀನ್ ಶಾಟ್ ತೋರಿಸ್ತಾ ಇದೀನಿ. ಇದು ಯಾವ ದೇಶ? ಇದು ಚಾನಲ್. ದೇಶ ಒಂದೊಂದಕ್ಕೆ ಹಾಕಿರ್ತಾರೆ, ಆದ್ರೆ ಭಾಷೆಯಿಂದ ನಿಮ್ಗೆ ಅರ್ಥ ಆಗುತ್ತೆ ಫಾರಿನ್ ಅಂತ. ಯಾಕಂದ್ರೆ $1,000,000 ಅಂತ ಹಾಕಿರ್ತಾರೆ. ಇಲ್ಲಿದಾದ್ರೆ ರುಪೀಸ್ ಅಂತ ಹಾಕಿರ್ತಾರೆ. ಇದು ಬೇರೆ ದೇಶ. ಇದು ಯಾವ ದೇಶ? ಸ್ವೀಡಿಶ್. ಫಾರಿನ್, ಇಂಡಿಯಾ ಬಿಟ್ಟು ಆಚೆ. ಆಮೇಲೆ ಇಲ್ಲಿ ನಾನೇ ಇದೀನಾ? ಓಕೆ. ಇದು ಯಾವ ದೇಶ? ಎಲ್ಲಿಗೆ ಬಂದು ನಿಂತ್ಕೊಂತು? ನೀವೇ ನೋಡಿದ್ರೆ ಅದು ಕರೆಕ್ಟ್ ಆಗಿ ನಿಲ್ಲಿಸ್ಕೋಬಹುದು. ನಂಗೆ ಹಿಂಗ್ ತೋರಿಸ್ತಾ ಗೊತ್ತಾಗಲ್ಲ. ಇಲ್ಲೆಲ್ಲ ಡಾಲರ್ಸ್ ಲೆಕ್ಕದಲ್ಲಿ ಇದೆಯಾ? ಇದು ಯಾವ ದೇಶ, ಯಾವ ಕಂಟ್ರಿ? ಅಂದ್ರೆ ಯಾವ ನ್ಯೂಸು, ಯಾವ ಕಂಟ್ರಿ? ಇಲ್ಲಿ ಬರ್ದಿರುತ್ತೆ ದೇಶ, ಇಲ್ಲಿ ಬರ್ದಿರುತ್ತೆ. ಎಲ್ಲ ಇಲ್ಲೇ ಇದೆಯಲ್ಲ ಮೇಡಮ್. ಫಾರಿನ್. ತಿರ್ಗಾ ಇದು ಯಾವ್ದು? ಇದು ನೋಡಿ ದೇಶ. ಇಲ್ಲಿ ಒಂದೊಂದಕ್ಕೆ ಬರ್ದಿರ್ತಾರೆ ಲ್ಯಾಂಗ್ವೇಜ್, ಒಂದೊಂದಕ್ಕೆ ಬರೀ ಚಾನಲ್ ನೇಮ್. ಇಲ್ಲ ನಾನು ಇದು ಒಂದು 5-6 ನೀವು ಹಾಕ್ಲೇಬೇಕು. ಯಾಕಂದ್ರೆ ನಾನು 125 ಕಂಟ್ರಿ ಅಂದ್ರೆ ನಂಬಲ್ಲ. ಇವಾಗ ಇದು 30ರಲ್ಲಿ ಮಾತ್ರ ತೋರಿಸ್ತಾ ಇರೋದು. ನೆಕ್ಸ್ಟ್ 30ಕ್ಕೆ ಹೋಗ್ತೀನಿ. ತಿರ್ಗಾ
ಇವಾಗ ಇಲ್ಲಿ ಚಾನಲ್ ನೇಮು ಇಲ್ಲಿ ಯಾವ ಭಾಷೆ ಇದೆ ಇಲ್ಲಿ ಬರ್ದಿರೋದು ಬ್ಲೂ ಕಲರ್ ಅಲ್ಲಿ ಬರ್ದಿರೋದು ಭಾಷೆ ಕೊರೇಷಿಯನ್ ಪೋಲಿಷ್ ಅಂದ್ರೆ ಯಾವ ಪೋಲ್ಯಾಂಡ್ ಏನದು ಪೋಲಿಷ್ ಅಂದ್ರೆ ಲಂಡನ್ ಪೋಲ್ಯಾಂಡ್ ಓಕೆ ಆಯ್ತಾ ಓಕೆ ಆ ಭಾಷೆಲೇ ಇದೆಯಾ ಎಲ್ಲ ಹೌದು. ತಿರ್ಗಾ ಇದ್ಯಾವುದು ಇದು ಪೋಲಿಷ್ ಆಲ್ರೆಡಿ ಎಷ್ಟು ಅಲ್ಲ ಪಾಲಿಷ್ ಅಲ್ಲಿ ಬೇರೆ ಕಂಟ್ರಿ ಗ್ರೀಕ್ ಓಕೆ 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 ಬೇರೆ ಬೇರೆ ಚಾನಲ್ ಆದ್ರೆ ಒಂದೊಂದ್ ಕಂಟ್ರಿಲೂ ದೇಶದಲ್ಲೂ ಬೇರೆ ಬೇರೆ ಚಾನಲ್ ಬಂದಿರೋದು. ಈಗ ಆಲ್ರೆಡಿ ಎಷ್ಟು ಕಂಟ್ರಿ ಆಯ್ತಾ ಆಲ್ರೆಡಿ 5-6 ಆಯ್ತಾ ಇನ್ನು ಜಾಸ್ತಿ ಆಯ್ತಾ ಆತರ ಹಂಗೆ ಒಂದು 10 ಓದ್ಬಿಡಿ ಮೇಡಮ್. 10 ವಿಯೆಟ್ನಾಂ ಇದು ರಷ್ಯಾಲಿ ಬೇರೆ ಚಾನಲ್ ಆಯ್ತಾ. ಇದು ಎಲ್ಲಿ ತಿರ್ಗಾ ನೋಡಿ ಬ್ಯಾಂಕಾಕ್ ಓಕೆ ತಿರ್ಗಾ ಇದನ್ನ ನೋಡಿ ಫ್ರೆಂಚ್ ತಿರ್ಗಾ ಇದನ್ನ ನೋಡಿ ಗ್ರೀಕ್ ತಿರ್ಗಾ ಇದನ್ನ ನೋಡಿ. ಇಲ್ಲಿ ಭಾಷೆ ಒಂದೊಂದಕ್ಕೆ ಇರಲ್ಲ, ಇಲ್ಲ ಅಂದ್ರೆ ಹೇಳಿ ಮೇಲಕ್ ಮಾಡ್ತೀನಿ, ಆದ್ರೆ ಇಲ್ಲಿ ಭಾಷೆಲ್ಲ ಅರ್ಥ ಮಾಡ್ಕೊಳ್ಳಿ ಬೇರೆದು ಫಾರಿನ್ದು ಅಂತ ಆಯ್ತಾ. ಹಂಗೆ ತಿರ್ಗಾ ಇದ್ರದ್ದು ಇಲ್ಲಿ ಏನ್ ಭಾಷೆ ಇದೆ ಇಲ್ಲಿ ಹಾಕಿದಾರೆ ನೋಡಿ, ಇಲ್ಲಿ ಬ್ಲೂ ಕಲರ್ ಇಲ್ಲಿ ಹಾಕಿರ್ತಾರೆ ನೋಡಿ. ಅಯ್ಯೋ ಇಲ್ಲಿದೆಯಲ್ಲ ವೆಂಟಮಿನಿಸ್ ಫಾರಿನ್ ಇಂಡಿಯಾ ಅಲ್ಲ ತಾನೆ. ಆತರ ಇದೆಲ್ಲಿದು ನೋಡಿ ತಿರ್ಗಾ ಇದೆಲ್ಲಿದು ಪೋರ್ಚುಗೀಸ್ ಫಾರಿನ್. ಇಲ್ಲಿ ನನ್ನ ಫೋಟೋ ಇದೆಯಾ, ನನ್ನ ನಾಯಿ ಹೆಸರಿದೆಯಾ, ಕೆಡಮನ್ ಸೋಕಾಮಿ ಇದೆಯಾ, ಇದೆಲ್ಲ ಸ್ಕ್ರೀನ್ ಶಾಟ್ ಅಂದ್ರೆ ವಿತ್ ಲಿಂಕ್ ತೋರಿಸ್ತೀನಿ. ಆತರ ಹಿಂಗ್ ಹೋಗ್ತಾ ಇದ್ರೆ 30ರಲ್ಲೇ ಇಷ್ಟು ದೇಶ ಇದೆ ಅಂದ್ರೆ ಎಷ್ಟು ದೇಶ ಆಯ್ತು ಇಲ್ಲಿ ಆಗ್ಲೇ. ಹೌದು, ನಾನೇ ಅವಾಗ್ಲಿಂದ 10 ಮೇಲೆ ಹೋಯ್ತು. ಆತರ ಈ ತರ ಒಂದು ಬ್ಯಾಚ್ ಅಲ್ಲಿ 30 ಇದೆ. ಈಗ 30 ಎಂಡ್ ಆಯ್ತು, ಈ ಬ್ಯಾಚ್ ಮುಗೀತು. ಈಗ ತಿರ್ಗಾ ಇಲ್ಗೆ ಹೋಗ್ತೀನಿ, ಒಂದ್ 2-3 ಓದಿ, ಯಾಕಂದ್ರೆ ನಿಮ್ಗೆ ಟೈಮ್ ಇಲ್ಲ. 2-3 ಓದಿ. ಇದ್ಯಾವ ದೇಶ ಇರೋದು ಓದಿ, ಕಾಣಿಸೋದು ಹೇಳಿ. ಅಂದ್ರೆ ನನ್ಗೆ ಸುಳ್ಳು ಹೇಳಕ್ ಬರಲ್ಲ, ಬಂದಿರೋದು ಹೇಳಿದ್ರೆ ಅಲ್ಲೆಲ್ಲ ಕಿಂಡಲ್ ಮಾತಾಡಿದ್ರು ಅವ್ರಗಳಿಗೋಸ್ಕರ. ಇದು ಸ್ಪ್ಯಾನಿಷ್, ಜರ್ಮನ್ ಓಕೆ, ಸ್ಲೋವಾಕ್ ಎಲ್ಲ ಫಾರಿನ್, ಇಂಡಿಯಾ ಬಿಟ್ಟು ಆಚೆ. ಆಮೇಲೆ ನನ್ನ ಫೋಟೋ, ನನ್ನ ನಾಯಿ ಫೋಟೋ, ನನ್ನ ಕೆಡಬೊನ್ಸ್ ವಕಾಮಿ ಎಲ್ಲ ಇದೆ. ಇದು ಸ್ಕ್ರೀನ್ ಶಾಟ್. 1 ನೈಟ್ ಅಲ್ಲಿ 125 ದೇಶ. ಅಂದ್ರೆ ನನಗೆ ಪೇಷನ್ಸ್ ಇದ್ದಿದ್ದು ಅಷ್ಟೇ ಸ್ಕ್ರೀನ್ ಶಾಟ್ ಅಷ್ಟೇ ಡೌನ್ಲೋಡ್ ಮಾಡಕ್ ಆಗಿದ್ದು. ಅದ್ ಬಿಟ್ಟು ಇನ್ನ ವರ್ಲ್ಡ್ ಅಲ್ಲಿ ಎಷ್ಟು ದೇಶ ಇದೆ ಅಷ್ಟರಲ್ಲೂ ಬಂದಿರುತ್ತೆ. ಅಂದ್ರೆ ನಾನ್ 125 ದೇಶದವರೆಗೂ ನಾನು ಡೌನ್ಲೋಡ್ ಮಾಡಿದೀನಿ, ಅದನ್ನೆಲ್ಲ ವಿತ್ ಪ್ರೂಫ್ ಇಟ್ಕೊಂಡಿದ್ದೀನಿ.